ಡಯಟ್ ಮಾಡೋರಿಗಾಗಿ ಈ ಬೆಳಗಿನ ಬ್ರೇಕ್ಫಾಸ್ಟನ್ನು ರೆಡಿ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚಳಿಗಾಲದಲ್ಲಿ ಆರಾಮಾಗಿದ್ದೀರಾ? ಎಲ್ಲರೂ ಸ್ವಲ್ಪ ಹುಷಾರಾಗಿರಿ. ನಾನಿವತ್ತು ಬೇರೆ ಥರದಲ್ಲೇ ಇಡ್ಲಿ ಮಾಡೋಣ ಅಂತ ಯೋಚನೆ ಮಾಡಿ ಗೋಧಿ, ರಾಗಿ, ಉದ್ದಿನಬೇಳೆ, ಮೆಂತೆ ನೆನೆಸ್ತಾ ಇದ್ದೀನಿ. 1 ಟೀ ಸ್ಪೂನ್ ಮೆಂತೆ ಹಾಕ್ಕೊಳ್ಬೇಕು. ತುಂಬ ಜನ ಅಕ್ಕಿಯನ್ನು ಕಡಿಮೆ ಉಪಯೋಗ ಮಾಡ್ತಾರೆ. ಎಲ್ರಿಗೂ ಇದು ಉಪಯೋಗ ಆಗುತ್ತೆ. ರಾಗಿ ಗೋಧಿ ಹಾಕಿ ಮಾಡೋದು ಇಡ್ಲಿ, ದೋಸೆ ಮತ್ತು ಪಡ್ಡು ಎಲ್ರಿಗೂ ಇಷ್ಟವಾಗುತ್ತೆ. ತುಂಬ ಚೆನ್ನಾಗೂ ಆಗುತ್ತೆ ಇದು. 1 ಲೋಟ ಗೋಧಿ, 1 ಲೋಟ ರಾಗಿ ಹಾಕಿದ್ದೀನಿ. ಸ್ವಲ್ಪ ಅದಕ್ಕೆ ತಕ್ಕನಂಗೆ ಉದ್ದಿನಬೇಳೆ, ಮೆಂತೆ ನೆನೆಸಿಟ್ಟಿದ್ದೀನಿ. ಉದ್ದಿನಬೇಳೆ, ಮೆಂತೆ ಚೆನ್ನಾಗಿ ತೊಳೆದಾದಮೇಲೆ ಒಂದು ಸರ್ತಿ ಸಾಬುದಾನ ಇದೆಯಲ್ಲ ಅದನ್ನು ಒಂದು ಸರ್ತಿ ತೊಳೆದು ಇದ್ರ ಜೊತೆಗೆ ಹಾಕಿ ನೀರು ಹಾಕಿ ನೆನೆಸ್ಕೋಬೇಕು. ಒಂದು 6 ಗಂಟೆ ಕಾಲ, ಗೋಧಿ ಎಲ್ಲ ದಪ್ಪ ಇರೋದ್ರಿಂದ 6 ಗಂಟೆ 8 ಗಂಟೆ ಕಾಲ ನೆಂದರೂ ತುಂಬ ಚೆನ್ನಾಗಾಗುತ್ತೆ. ನೆಂದಷ್ಟು ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಶೀತ ಆಗಿರೋದ್ರಿಂದ ವಾಯ್ಸ್ ಸ್ವಲ್ಪ ಲೋ ಇದೆ. ಇವಾಗ ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ. ಮಾಮೂಲಿ ಎಲ್ಲರೂ ಮಾಡೋ ಹಾಗೇ ನಾನು ಸಿಂಪಲ್ಲಾಗಿ ಸ್ವಲ್ಪ ಬೇರೆ ಥರದಲ್ಲಿ ಇಡ್ಲಿ ಮಾಡ್ತಾಯಿದ್ದೀನಿ. ಆನಂತರ ಓವರ್ ನೈಟ್ ಫರ್ಮೆಂಟೇಷನಿಗೆ ಬಿಡಬೇಕು. ಮಾರನೇ ದಿನ ಬೆಳಗ್ಗೆ ಇಡ್ಲಿ ಮಾಡ್ಕೊಳ್ಳೋದಷ್ಟೇ ಇದು. ಇನ್ನೇನು ಇಲ್ಲ ಇದರಲ್ಲಿ ಹೆಚ್ಚಿನ ವಿಶೇಷತೆ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಬೇಕಿದ್ದರೆ ಒಂಚೂರು ಸಕ್ಕರೆನೂ ಹಾಕ್ಕೊಳ್ಬೋದು. ನಾನು ಸಕ್ಕರೆ ಹಾಕಲಿಲ್ಲ. ಉದ್ದಿನಬೇಳೆ, ಸಾಬುದಾನ ಎಲ್ಲ ಚೆನ್ನಾಗಿ ರುಬ್ಬಿದ್ದೀನಿ. ನಂತರ ಅದು ಗ್ರೈಂಡ್ ಮಾಡ್ಕೊಬೇಕು. ಇದು ಸ್ವಲ್ಪ ಗೋಧಿ, ರಾಗಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹೊತ್ತು ಗ್ರೈಂಡ್ ಮಾಡಬೇಕಾಗುತ್ತೆ. ಚಳಿಗಾಲ ಆಗಿರೋದ್ರಿಂದ ನಾನು ರುಬ್ಬುವಾಗಲೇ ಉಪ್ಪು ಹಾಕ್ತಾಯಿದ್ದೀನಿ. ಹುಳಿ ಚೆನ್ನಾಗಿ ಬರುತ್ತೆ. ಬೇಸಿಗೆಯಲ್ಲಂದರೆ ನಾವು ಬೆಳಗ್ಗೆ ಉಪ್ಪು ಹಾಕ್ಕೊಳ್ತೀವಲ್ವ, ನಾನು ಇವಾಗಲೇ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಹಳೆಯ ವಿಡಿಯೋ, ಅಪ್ಲೋಡ್ ಮಾಡೋದು ಲೇಟಾಗಿದೆ. ಹುಷಾರಿರಲಿಲ್ಲ, ವಾಯ್ಸು ಸರಿ ಇರಲಿಲ್ಲ ಅಂತ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಷಯ, ರಾಗಿಯನ್ನು ಡೈರೆಕ್ಟ್ ಹಾಕ್ಕೊಳ್ಳೋ ಹಾಗಿಲ್ಲ. ಕಲ್ಲೆಲ್ಲ ಇರುತ್ತೆ, 2 ಸರ್ತಿ ಜಾಲಿಸಿ ಹಾಕ್ಕೊಳ್ಬೇಕು. ಈ ಥರ ಕ್ರಮದಲ್ಲಿ ಮಾಡಿದ ಇಡ್ಲಿ ಎಲ್ರಿಗೂ ಇಷ್ಟವಾಗುತ್ತೆ ಅಂತ ಭಾವಿಸ್ತೀನಿ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಅಕ್ಕಿ ತಿನ್ನೋದ್ರಿಂದ ಕಾರ್ಬೋಹೈಡ್ರೇಟ್ ಜಾಸ್ತಿ ಆಗುತ್ತೆ. ಅದನ್ನೆಲ್ಲ ಕಡಿಮೆ ಮಾಡಬೇಕಂದ್ರೆ ಈ ರೀತಿಯಲ್ಲಿ ಮಾಡ್ಕೋಬೇಕು. ಎಲ್ಲ ಹಿಟ್ಟು ರುಬ್ಬಿ ಆಗಿದೆ. ರಾತ್ರಿ ಇಡೀ ಅದನ್ನು ಹಾಗೆ ಬಿಟ್ಟಿದ್ದೀನಿ. ಹಿಟ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ಈ ವಿಡಿಯೋ ನೋಡೋರು ಮನೆಯಲ್ಲಿ ನೀವು ಒಂದು ಸರ್ತಿ ಟ್ರೈ ಮಾಡಿ, ತುಂಬ ಒಳ್ಳೆಯದಿದೆ. ಇಡ್ಲಿ ಮಾಡೋಣ ಅಂದ್ಕೊಂಡೆ, ಆಮೇಲೆ ತಟ್ಟೆ ಇಡ್ಲಿಗೆ ಅದನ್ನು ಶಿಫ್ಟ್ ಮಾಡಿದ್ದೀನಿ. ತಟ್ಟೆಗೆ ತುಪ್ಪ ಸವರ್ಕೊಂಡಿದ್ದೀನಿ. ಇವಾಗ ಇಡ್ಲಿ ಹಿಟ್ಟೆಲ್ಲ ಹಾಕಿ ಬೇಯಿಸ್ಕೊಳ್ಬೇಕಷ್ಟೇ, ಮಾಮೂಲಿ ಇಡ್ಲಿ. ಈ ವಿಡಿಯೋ ನೋಡ್ತಿರೋರು ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಸರ್ಕಲಿಗೆ ಶೇರ್ ಮಾಡಿ, ಅವರಿಗೂ ಯೂಸ್ಫುಲ್ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ಮಾಮೂಲಿ ಇಡ್ಲಿ ಬೇಯಿಸೋ ಹಾಗೆ 20-25 ನಿಮಿಷ ಕಾಲ ಸ್ಟೀಮಲ್ಲಿ ಬೇಯಿಸ್ಕೊಂಡ್ರಾಯಿತು. ಶುಗರ್ ಪೇಷಂಟ್ಗಳಿಗೆ ಇದು ತುಂಬಾ ಒಳ್ಳೆಯದು. ಗ್ಯಾಸ್ ಸ್ಟೌವಲ್ಲಿ ಕೆಲವೊಂದು ಮಿಸ್ಟೇಕ್ಗಳು ಆಗುತ್ತೆ. ಒಂದು ಕ್ಲಿಪ್ ಹಾಕಿದ್ದೆ ನೋಡಿದ್ರಲ್ವ, ಹುಷಾರಾಗಿರಬೇಕು. ಈ ಇಡ್ಲಿಗೆ ಒಂದು ಪ್ರೋಟೀನ್ ಚಟ್ನಿ ಮಾಡೋಣ ಅಂತ ಯೋಚನೆ ಮಾಡಿದೆ. ಅದಕ್ಕೆ 1 ಟೀ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಕಾದ ನಂತರ ಅದಕ್ಕೆ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಕೆಂಪು ಆಗೋವರೆಗೂ ಹುರ್ಕೊಳ್ಬೇಕು. ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ತುಪ್ಪದಲ್ಲಿ ಹುರಿದು ಬೇಳೆಗಳೆಲ್ಲ ಕೆಂಪಾಗೋವರೆಗೂ ಹುರ್ಕೊಳ್ಬೇಕು. ನಂತರ ಟೊಮೆಟೊ ಕರಗೋವರೆಗೂ ಎಲ್ಲ ನೀಟಾಗಿ ಬೇಯಿಸ್ಕೊಂಡು 2 ಚಿಟಿಕೆ ಇಂಗು ಕೂಡ ಹಾಕ್ತೀನಿ. ಮತ್ತು ತೆಂಗಿನಕಾಯಿ ಜೊತೆ ರುಬ್ಬಿದರೆ ಒಳ್ಳೆ ಪ್ರೋಟೀನ್ ಚಟ್ನಿ ರೆಡಿ. ಇದು ಇಂಗು
ತೆಂಗಿನಕಾಯಿ ಚೆನ್ನಾಗಿ ಬಲ್ತಿರೋದ್ರಿಂದ ತುರಿಯೋಕ್ಕಾಗಲ್ಲ, ಹಾಗಾಗಿ ಎಲ್ಲ ಚೂರು ಮಾಡಿಕೊಂಡು ಮಿಕ್ಸಿಗೆ ಹಾಕಿ ತರಿಯಾಗಿ ಪುಡಿ ಮಾಡಿಕೊಂಡು ನಂತರ ಇದಕ್ಕೆ ಹುಣಸೆ ಹಣ್ಣು ಉಪ್ಪು ಎಲ್ಲ ಹಾಕ್ಕೊಂಡು ನಂತರ ನಾವು ಹುರಿದಿಟ್ಟಿದ್ದೀವಲ್ವ ಈ ಕಡಲೆಬೇಳೆ ಇದೆಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ನೈಸ್ ಪೇಸ್ಟ್ ಮಾಡಿಕೊಂಡ್ರೆ ಪ್ರೋಟೀನ್ ಚಟ್ನಿ ರೆಡಿ ಆಗಿರುತ್ತೆ. ಇದಕ್ಕೆ ಬೇಕಾದರೆ ಅರ್ಧ ಅಥವಾ 1 ಟೀ ಸ್ಪೂನ್ ಬೆಲ್ಲದ ಪುಡಿನೂ ಹಾಕ್ಕೊಳ್ಬೋದು. ಒಂಥರ ಸ್ಪೆಷಲಾಗಿ ಟೇಸ್ಟ್ ಇರುತ್ತೆ, ಕಟ್ಟಮೀಠ ಥರ ಇರುತ್ತೆ. ಈ ಚಟ್ನಿ ವಿಡಿಯೋನು ಎಲ್ರಿಗೂ ವಿಡಿಯೋ ನೋಡೋರಿಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ನೋಡಿದವರು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ರೆಸ್ಪೆಕ್ಟ್ ಯು ಆಲ್, ಟೇಕ್ ಕೇರ್, ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲೇ ಬರೆಯೋದು ಮರಿಬೇಡಿ. ಥ್ಯಾಂಕ್ ಯು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ.